ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ ನಮ್ಮ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅದ್ದು 5th ಚಾಪ್ಟರ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅದ್ದು 4 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ 5 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ಮತ್ತೆ ಆಗ್ತಾರ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂದ್ರೆ ಸರಿ, ಇಲ್ಲಾಂದ್ರೆ ಚಿಕ್ಕದಾಗಿ ನಾನು ಪರಿಚಯ ಮಾಡ್ಕೋತೀನಿ. ನನ್ನ ಹೆಸರು ಮೃತ್ಯುಂಜಯ್. ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಂಟೆಕ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆನಂತರ ನಾನು ನಿಮ್ಗೆ ಇಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀನಿ. ಓಕೆ, ಸೊ ಮತ್ತೆ ಆಗ್ತಾರ ದಟ್ ಒಂದೊಂದಾಗಿ ಪ್ರಾಬ್ಲಮ್ಸ್ ಅನ್ನು ನೋಡ್ಕೊತ ಹೋಗೋಣ. ಮೊದಲನೇ ಪ್ರಾಬ್ಲಮ್ 82nd ಕ್ವಶನ್ ಏನದ ನೋಡ್ರಿ. The sum of first n terms of an arithmetic progression is 5n minus n square. Write the progression, find the 21st term and also find the sum of first 21 terms of the progression. ಓಕೆ, ಸೊ ದಟ್ ಇದೇನಪ್ಪಾ ಅಂದ್ರೆ 5 ಮಾರ್ಕ್ಸ್ ಕ್ವಶನ್ ಆಗಿರೋದಕ್ಕೆ ದಟ್ ಒಂದೇ ಕ್ವಶನ್ ಒಳಗೆ ಏನಪ್ಪಾ ಅಂದ್ರೆ ದಟ್ 3-4 ಸಬ್ ಕ್ವಶನ್ಸ್ ಅನ್ನ ಕೇಳಿದಾರೆ. ಅವ್ರೇನ್ ಕೊಟ್ಟಿದ್ರೆ ಅದನ್ನ ಫಸ್ಟ್ ಮೆನ್ಷನ್ ಮಾಡ್ಕೊಳ್ಳೋಣ, ಬರ್ಕೊಳ್ಳೋಣ. ಅದರಿಂದ ನಮ್ಗೆ ಏನಪ್ಪಾ ಅಂದ್ರೆ ದಟ್ ಮುಂದೆ ಪ್ರಾಬ್ಲಮ್ ಅನ್ನ ಏನ್ ಸಾಲ್ವ್ ಮಾಡ್ಬೇಕು ಅಂತ ಗೊತ್ತಾಗ್ತೈತಿ. ಏನ್ ಕೊಟ್ಟಿದ್ದಾರೆ? ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ದಟ್ ಇಸ್ ಎಸ್ ಎನ್ ಇಸ್ ಈಕ್ವಲ್ ಟು 5n ಮೈನಸ್ ಎನ್ ಸ್ಕ್ವೇರ್. ಇದು ಅವ್ರು ಮೊದಲೇ ಮೆನ್ಷನ್ ಮಾಡಿದಾರೆ. ಅದಾದ ನಂತರ ಏನ್ ಮಾಡಿದಾರೆ? ರೈಟ್ ದ ಪ್ರೋಗ್ರೆಷನ್, ಅರ್ಥಮೆಟಿಕ್ ಪ್ರೋಗ್ರೆಷನ್ ನ ಬರಿ ಅಂತಂದ್ರಿ. ನಂತರ ಫೈಂಡ್ ದ 21st ಟರ್ಮ್ ದಟ್ ಈಸ್ ದ 21st ಟರ್ಮ್ A21 ಅನ್ನ ಬರಿ ಅಂದ್ರಿ. ಅದಾದ ನಂತರ ಮತ್ತೆ ಏನ್ ಫೈಂಡ್ ಮಾಡಂತಾರ ಅಂತಂದ್ರೆ ಸಮ್ ಆಫ್ ಫಸ್ಟ್ 21 ಟರ್ಮ್ಸ್ ಅನ್ನ ಫೈಂಡ್ ಮಾಡೋ ಅಂತ ಹೇಳಿದ್ದಾರೆ. ರೈಟ್, ಓಕೆ, ಇದು ಸಾಲ್ವ್ ಮಾಡ್ಬೇಕು ಅಂತಂದ್ರೆ ದಟ್ ನಮಗ ಒಂದು ಸ್ಪೆಷಲ್ ಫಾರ್ಮುಲಾ ಅದ ರೀ. ಆ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಯೂಸ್ ಬಹಳ ಕಡಿಮೆ ಅದ. ಓಕೆ, ಆಕ್ಚುಲಿ ಈ ರೀತಿಯಾದಂತಹ ಪ್ರಾಬ್ಲಮ್ ಸಹಿತ ನಾವು ನೋಡಿದ್ದಿಲ್ಲ. ಓಕೆ, ಆದ್ರೆ ಈಗ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದಾಗ ಆ ಫಾರ್ಮುಲಾ ನಮಗೆ ಹೆಲ್ಪ್ ಆಗ್ತೈತಿ. ಸೊ ಫಾರ್ಮುಲಾ ಏನು ಅಂತಂದ್ರೆ ನಿಮಗೆ ಥಿಯರಿ ಪಾರ್ಟ್ ಒಳಗೆ ಇದನ್ನ ಡಿಸ್ಕಸ್ ಮಾಡುವಾಗ ನಾನು ಇದನ್ನ ಹೇಳಿದ್ದೆ. ದಟ್ ಇಸ್ an is equal to sn minus 1. So that nth term is equal to sum of first n terms minus sum of first n minus 1 ಟರ್ಮ್ಸ್. ಓಕೆ, ಸೊ ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರಿಬೇಕು ಅಂತಂದ್ರೆ ದಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗೆ ಟರ್ಮ್ಸ್ ಏನೇನ್ ಇರ್ತಾವ್ರಿ? ದಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗಿರುವಂತಹ ಟರ್ಮ್ಸ್ ಅನ್ನು ನಾವ್ ಏನಂತ ತಗೊಳ್ಳೋಣ ಅಂತಂದ್ರೆ ದಟ್ A1 A2 A3 A4 these are the terms in arithmetic progression. ಇದಕ್ಕೆ ಮುಂಚೆ ನಾವು a plus d a plus 2d a plus 3d ಅಂತ ಬರ್ಕೋತಿದ್ವಲ್ರಿ. ಅದು ಯಾವಾಗ ಅಂತಂದ್ರೆ a ಮತ್ತೆ d ನಮಗೆ ವ್ಯಾಲ್ಯೂ ಗೊತ್ತಿತ್ತು, ಅದ್ರ ಬಗ್ಗೆ ನಮಗೆ ಒಂದು ಐಡಿಯಾ ಇತ್ತಂದ್ರೆ ಅದನ್ನ ಬರ್ಕೋತಿದ್ವಿ. ಸೊ ಈಗ ನಮಗ ದಟ್ ಎಸ್ ಎನ್ ಕೊಟ್ಟಿದಾರ. ಇದ್ರ ಪ್ರಕಾರ ನಮ್ಗೆ ಏನಪ್ಪಾ ಅಂದ್ರೆ ಈ ಟರ್ಮ್ಸ್ ಬಂದು ಅಂದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಈಸಿ ಆಗಿರ್ತೈತಿ. ಅದರ ಸಂಬಂಧ ಈ ರೀತಿಯಾಗಿ ಬರ್ಕೊಳಕತ್ತೀವಿ. ಓಕೆ, ಸೊ ಇಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ದಟ್ ಫಸ್ಟ್ ಟರ್ಮ್ ಅಂತಂದ್ರೆ ಏನದ್ರಿ? ದಟ್ ಸೆಕೆಂಡ್ ಟರ್ಮ್ ಸಮ್ ಆಫ್ 2 ಟರ್ಮ್ಸ್ ಮೈನಸ್ ಸಮ್ ಆಫ್ 1 ಟರ್ಮ್. ಮಿಸ್ಟೇಕ್ ಅದ ರೀ, ತಪ್ಪಾಗ್ತದ. ಸೊ A1 ಅಂತಂದ್ರೆ ಇಲ್ಲಿ ಏನಿದ್ದಿಲ್ಲ 1 ಹಾಕಿದ್ವಿ ಅಂದ್ರೆ ಇಲ್ಲಿ ಏನ್ ಹಾಕ್ತಾವಿ? 1 ಹಾಕ್ತಾವಿ. ಇಲ್ಲಿ 1 ಬರುತ್ತೆ ಅಂದ್ರೆ 1 ಮೈನಸ್ 1 ಅಂದ್ರೆ ಏನ್ ಬರ್ತ್ರಿ? 0 ಬರ್ತೈತಿ. ಎಸ್ 0 ಅಂದ್ರೆ ಐತೇನ್ರಿ? ಸಮ್ ಆಫ್ 0 ಟರ್ಮ್ಸ್. ಸಮ್ ಆಫ್ 0 ಟರ್ಮ್ಸ್ ಅಂತಂದ್ರೆ ಅದಕ್ಕೆ ಮೀನಿಂಗ್ ಇಲ್ಲ. ದಟ್ ಅದನ್ನ ನಾವೇನಪ್ಪಾ ಅಂತಂದ್ರೆ S1 ಅಂತಾನ ತಗೊಳ್ಳೋಣ. ಓಕೆ, ದಟ್ A2 ಅಂದ್ರೆ ಇಲ್ಲಿ 2 ಹಾಕ್ತೇವಿ. ಓಕೆ, S2 ಇಲ್ಲಿ 2 ಹಾಕಿದ್ವಿ ಅಂದ್ರೆ ಇದೇನಾಗತ್ರಿ? S1 ಆಗ್ತತಿ. ಅದಾದ ನಂತರ ಥರ್ಡ್ ಟರ್ಮ್ ಬೇಕು ಅಂತಂದ್ರೆ ದಟ್ ಈಸ್ ಥರ್ಡ್ ಟರ್ಮ್ ಬೇಕು ಅಂತಂದ್ರೆ ಏನ್ ಮಾಡ್ತೇವ್ರಿ? ದಟ್ ಇಸ್ ಇಲ್ಲಿ 3 ಹಾಕ್ತೇವಿ. ವಿಚ್ ಮೀನ್ಸ್ ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಮೈನಸ್ ಸಮ್ ಆಫ್ ಫಸ್ಟ್ 2 ಟರ್ಮ್ಸ್ ಮಾಡಿದ್ವಿ ಅಂದ್ರೆ ನಮ್ಗೆ ಥರ್ಡ್ ಟರ್ಮ್ ಬರ್ತದೆ. ನಂತರ ಫೋರ್ತ್ ಟರ್ಮ್ ಬೇಕು ಅಂತಂದ್ರೆ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಮೈನಸ್ ಸಮ್ ಆಫ್ ಎಸ್ ಮೈನಸ್ ಎನ್ ಮೈನಸ್ 1 S4 ಮೈನಸ್ 1 ಅಂದ್ರೆ S3 ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಮಾಡಿದ್ರೆ ನಮಗ್ ಬಂದಿರುತ್ತೆ. ಸೊ ನಮಗ ದಟ್ ಈ 4 ಟರ್ಮ್ಸ್ ಬರಬೇಕು ಅಂತಂದ್ರೆ ನಮ್ಗೆ ಏನ್ ಬೇಕ್ರಿ? S1 ಬೇಕು, S2 ಬೇಕು, S3 ಬೇಕು, S4 ಬೇಕು. ಸೊ ಫಸ್ಟ್ ನಾವು S1 S2 S3 S4 ಅನ್ನ ಕಂಡುಹಿಡ್ಕೊಂಡು ಮುಂದುವರಿನಂತ್ರಿ. S1 is equal to S1 ಅಂದ್ರೆ ಏನ್ ಬರ್ತೀವ್ರಿ? ಇಲ್ಲಿ n ಇದ್ದಲ್ಲಿ 1 ಹಾಕ್ತೀವಿ ಅಂದ್ರೆ 5 into 1 minus 1 square. 5 ones are 5, 1 square ಅಂದ್ರೆ ಏನ್ ಬರ್ತೀವಿ? 1 ಬರ್ತದ. 5 ಒಳಗ 1 ಹೋದ್ರೆ ಏನ್ ಬರ್ತೈತಿ ಅಂತಂದ್ರೆ 4 ಬರ್ತೈತಿ. ಸರಿನಾ? ದಟ್ ಇದು ನಮ್ಮ S1 ಆಗಿತ್ತು. ನಂತರ S2 is equal to ಇಲ್ಲಿ 2 ಹಾಕೋತೀವಿ. 5 into 2 minus 2 square. 5 2s are 10. 2 square ಅಂದ್ರೆ 4 ಬರ್ತರಿ. 10 minus 4 ಅಂದ್ರೆ ಏನ್ ಬರ್ತರಿ? 6 ಬರ್ತತಿ. S3 sum of first 3 terms that n ಇದ್ದಲ್ಲಿ 3 ಹಾಕ್ತೀವಿ. 5 into 3 minus 3 square. 5 3s are 15. 3 square ಅಂದ್ರೆ 9. 15 minus 9 ಅಂದ್ರೆ ಏನ್ ಬರ್ತರಿ? 6 ಬರ್ತತಿ. ಇಲ್ಲಿ ಎರಡು ಕಡೆ 6 ಬರಾಕತ್ತೆ. ಸಮ್ ಆಫ್ 2 ಟರ್ಮ್ಸ್ 6 ಅದ, ಸಮ್ ಆಫ್ 3 ಟರ್ಮ್ಸ್ 6 ಅದ. ಇರ್ಬೋದ್ರಿ. ದಟ್ ನೋಡೋಣಂತ ದಟ್ ಟರ್ಮ್ಸ್ ಅನ್ನ ಫೈಂಡ್ ಮಾಡ್ತೀವಿ, ನಮ್ಗೊಂದು ಐಡಿಯಾ ಸಿಗ್ತೈತಿ. S4 is equal to n ಇದ್ದಲ್ಲಿ 4 ಹಾಕ್ತೀವಿ. ದಟ್ ಇಸ್
5 into 4 minus n square, that is 4 square. 5 4s are 20, 4 square ಅಂದ್ರೆ 16, 20 minus 16 ಅಂದ್ರೆ ಏನ್ ಬರ್ತ್ರಿ 4 ಬರ್ತದ. ಓಕೆ ರೈಟ್. a1 is equal to s1. s1 ಅಂದ್ರೆ ಏನದರಿ 4 ಅದ, ಅಂದ್ರೆ ಫಸ್ಟ್ ಟರ್ಮ್ ಏನದರಿ 4 ಬಂತು. ನಂತರ ಸೆಕೆಂಡ್ ಟರ್ಮ್ a2 ಅಂದ್ರೆ ಏನದರಿ s2 minus s1 ಅದ, s2 minus s1. s2 ಅಂದ್ರೆ ಏನದರಿ 6 ಅದ, 6 minus ಫಸ್ಟ್ ಸಮ್ ಆಫ್ ಫಸ್ಟ್ ಟರ್ಮ್ಸ್ ಅಂದ್ರೆ 4 ಅದ, 6 minus 4 ಅಂದ್ರೆ ಏನ್ ಬಂತ್ರಿ 2 ಬಂತು. ಇದು ಸೆಕೆಂಡ್ ಟರ್ಮ್. ನಂತರ ಥರ್ಡ್ ಟರ್ಮ್ ಏನದರಿ ದಟ್ s3 minus s2, s3 ಏನದರಿ 6 ಅದ, s2 ಅಂದ್ರೆ ಏನದರಿ 6 ಅದ, 6 minus 6 ಅಂದ್ರೆ ಏನದರಿ 0, ಅಂದ್ರೆ ಥರ್ಡ್ ಟರ್ಮ್ ಏನದರಿ 0 ಅದ. ನಂತರ ಫೋರ್ತ್ ಟರ್ಮ್ ಅಂದ್ರೆ ಏನ್ರಿ s4 minus s3, s4 ಅಂದ್ರೆ ಏನದರಿ ದಟ್ 4 ಅದ, s3 ಅಂದ್ರೆ ಏನದರಿ 6 ಅದ, 4 minus 6 ಅಂದ್ರೆ ಏನ್ ಬರ್ತರಿ -2 ಬರ್ತದೆ. ದಟ್ ಇಸ್ ದ ಫೋರ್ತ್ ಟರ್ಮ್ ಇಸ್ ಈಕ್ವಲ್ ಟು -2. ಓಕೆ, ದೀಸ್ ಆರ್ ದ ಟರ್ಮ್ಸ್. ಸೊ ಏನಪ್ಪಾ ಅಂದ್ರೆ therefore given AP is, ಕೊಟ್ಟಿರುವಂತ AP ಯಾವ್ದಪ್ಪ ಅಂದ್ರೆ 4 ಅದ, 2 ಅದ, 4 2 0 -2 so on. ಇದೇನಪ್ಪಾ ಅಂದ್ರೆ ಅವ್ರು ಕೇಳಿರುವಂತ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗೈತೆ. ಮೊದಲನೇ ಪ್ರಶ್ನೆ. ಸೆಕೆಂಡ್ ಕ್ವಶನ್ ಏನಂದ್ರಿ A21. ಸೊ A21 ಫೈಂಡ್ ಮಾಡಬೇಕು ಅಂತಂದ್ರೆ ನಮ್ಗೆ ಏನಪ್ಪಾ ಅಂತಂದ್ರೆ S21 minus S20 ಮಾಡಿದ್ರೆ ಬರ್ತದೆ, ಮತ್ತೆ ಅದಕ್ಕೆ ಇವೆರಡನ್ನು ಕಂಡುಹಿಡಿಬೇಕು. ಅದನ್ನ ಹೋಗೋದು ಬೇಡ ರೀ, ನಾವೇನ್ ಮಾಡೋಣ ಅಂತಂದ್ರೆ ನಮಗೆ ಗೊತ್ತಿರುವಂತದ್ದು ಫಾರ್ಮುಲಾ ಅದಲ್ಲ, ಅದರ ಆಧಾರದ ಮೇಲೆ ಕಂಡುಹಿಡ್ಕೊಳ್ಳೋಣ. n is equal to a plus n minus 1 into d. ಸೊ ಈ ಫಾರ್ಮುಲಾ ಒಳಗ ದಟ್ ವ್ಯಾಲ್ಯೂಸ್ ಹಾಕಿದ್ವಿ ಅಂತಂದ್ರೆ A21 ನಮಗೆ ಬಂದಿರ್ತೈತೆ. 21st ಟರ್ಮ್ ನಾವು ಈ ರೀತಿ ಕಂಡುಹಿಡಿಬಹುದು. ಸೊ ಇಲ್ಲಿ ನಮಗೆ n ಅಂದ್ರೆ ಏನದ್ರಿ 21 ಐತಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ a ಅಂದ್ರೆ ಏನದ್ರಿ ದಟ್ ಇಸ್ ದ ಫಸ್ಟ್ ಟರ್ಮ್, ದಟ್ ಇಸ್ 4. ಮೊದಲನೇ ಟರ್ಮ್ ಏನದ್ರಿ ಇಲ್ಲಿ 4 ಅದ. ಸೊ a is equal to 4. ನೆಕ್ಸ್ಟ್ d ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಟರ್ಮ್ ಒಳಗ ಅದ್ರ ಹಿಂದಿನ ಟರ್ಮ್ ಅನ್ನ ಮೈನಸ್ ಮಾಡ್ತೀವಿ. a2 minus a1, a2 ಅಂದ್ರೆ 2 ಅದರಿ, ದಟ್ a1 ಅಂದ್ರೆ 4 ಅದ, 2 minus 4 ಅಂದ್ರೆ d ಏನದರಿ -2 ಅದ. ಕಾಮನ್ ಡಿಫರೆನ್ಸ್. ಓಕೆ, ಸೊ a ಸಿಕ್ತು, n ಸಿಕ್ತು, d ಸಿಕ್ತು, ದಟ್ a21 ಅನ್ನ ಫೈಂಡ್ ಮಾಡಬಹುದು. a21 is equal to a plus a ಅಂದ್ರೆ ಏನದರಿ 4 ಅದ, 4 plus n minus 1 into d, 21 minus 1 into d ಅಂದ್ರೆ ಏನದ್ರಿ -2 ಅದ. ಓಕೆ, ಸೊ ಇದನ್ನ ಬ್ರಾಕೆಟ್ ಒಳಗೆ ಮೆನ್ಷನ್ ಮಾಡ್ಕೋರಿ. ಒಂದ್ ವೇಳೆ ಇದು ಬ್ರಾಕೆಟ್ ಬರಲಾರ್ದ -2 ಅಂತ ಬರ್ತೀವಿ ಅಂದ್ರೆ ಆಕ್ಚುಲಿ ಬೇಕು ಇಂಟು ಇರಬೇಕು, ಅದು ಇಂಟು ಇರ್ಲಾರ್ದಂಗ ಆಗುತ್ತೆ. ಅಲ್ಲಿ ಸ್ವಲ್ಪ ಹುಷಾರಾಗಿರಿ. ಡಿ ನೆಗೆಟಿವ್ ಇತ್ತಂತಂದ್ರೆ ಸ್ವಲ್ಪ ಹುಷಾರಾಗಿ ಬರ್ಕೊಡ್ರಿ. 4 plus 21 ಒಳಗೆ 1 ಹೋದ್ರೆ ಏನಾಗುತ್ತೆ 20 ಆಗುತ್ತೆ, ಇಂಟು -2. 4 plus 22 40 ಪ್ಲಸ್ ಇಂಟು ಮೈನಸ್ ಅಂದ್ರೆ ಏನಾಗುತ್ತೆ ಮೈನಸ್ ಆಗುತ್ತೆ. 4 minus 40 ಅಂದ್ರೆ ಏನಾಗುತ್ತೆ -36 ಬರ್ತೈತಿ. ದಿಸ್ ಇಸ್ ದ 21st ಟರ್ಮ್. ಓಕೆ, ನೆಕ್ಸ್ಟ್ ಅವ್ರೇನ್ ಕೇಳ್ರಿ ದಟ್ ಸಮ್ ಆಫ್ ಫಸ್ಟ್ 21 ಟರ್ಮ್ಸ್. ಇದನ್ನ ಫೈಂಡ್ ಮಾಡ್ಲಿಕ್ಕೆ ನಮಗ ದಟ್ ಯಾವ ರೀತಿ ಫೈಂಡ್ ಮಾಡ್ಬೋದ್ರಿ, ಮೊದಲನೇ ನಮಗೆ ಎರಡು ಫಾರ್ಮುಲಾ ಅದಾವಲ್ಲ ಅವನ್ ಬಳಸಿನೂ ಮಾಡ್ಬೋದು. ಏನ್ರಿ Sn is equal to n divided by 2 into 2a plus n minus 1 into d. ಇನ್ನೊಂದು ಸಣ್ಣ ಫಾರ್ಮುಲಾ ದಟ್ ಇಸ್ Sn is equal to n by 2 into a plus an. ಆ ಎರಡು ಫಾರ್ಮುಲಾ ಹಾಕೊಂಡು ಮಾಡಬಹುದು. ಅದನ್ನ ನಾನು ಮಾಡ್ಲಿಕ್ಕೆ ಹೋಗಲ್ಲ ರೀ, ಇದು ಲೆಂದಿ ಅನಿಸ್ತೈತಿ. ಹೆಂಗಿದ್ದು ಅವರೇ ಕೊಟ್ಟಿದಾರ, ಸಿಂಪ್ಲಿಫೈ ಮಾಡಿ ಅದ್ರೊಳಗೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ 21 ಅನ್ನ ಪುಟ್ ಮಾಡಿದ್ವಿ ಅಂತಂದ್ರೆ ನಮಗೆ ಸಮ್ ಆಫ್ ಫಸ್ಟ್ 21 ಟರ್ಮ್ಸ್ ಬಂದಿರ್ತೈತಿ. ವೆರಿ ಸಿಂಪಲ್. ಓಕೆ, ಸೊ ಏನ್ ಇದ್ದಲ್ಲಿ 21 ಹಾಕೋಣ. ಸೊ 5 into 21 minus 21 square. 521 ಟೈಮ್ಸ್ ಅಂತಂದ್ರೆ ಏನ್ ಬರ್ತೀರಿ 105 ಬರ್ತೈತಿ. minus 21 square ಅಂದ್ರೆ ಏನ್ ಬರ್ತೀರಿ 441 ಬರ್ತೈತಿ. ಓಕೆ, ಸೊ 441 ಒಳಗ 105 ನ ಮೈನಸ್ ಮಾಡ್ತೇವಿ. ಓಕೆ, ಸೊ 11 minus 5 ಅಂತಂದ್ರೆ 6, 4 ಒಳಗೆ 1 ಹೋದ್ರೆ 3 ಬರ್ತೀರಿ, 4 ಒಳಗೆ 1 ಹೋದ್ರೆ 3 ಬರ್ತೈತಿ. ಏನ್ ಬರ್ತದ ಆನ್ಸರ್ 336 ಬರ್ತೈತಿ. ಬಿಗ್ಗರ್ ನಂಬರ್ ಇಂದ ಸೈನ್ ಮೈನಸ್ ಐತಿ, ಮೈನಸ್ ಹಾಕೋಣ. ದಿಸ್ ಈಸ್ ದ ಸಮ್ ಆಫ್ ಫಸ್ಟ್ 21 ಟರ್ಮ್ಸ್ ಆಗಿರ್ತೈತಿ. ಓಕೆನಾ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 83rd ಕ್ವಶನ್ ಏನದ ನೋಡ್ರಿ, ದ ಕಾಮನ್ ಡಿಫರೆನ್ಸ್ ಆಫ್ ಟೂ ಡಿಫರೆಂಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಈಕ್ವಲ್. ಎರಡು ಏನಪ್ಪಾ ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅದಾವ್ರಿ. ಒಂದೇ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಾಮನ್ ಡಿಫರೆನ್ಸ್ ಏನೈತಿ, ಎರಡನೇ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಾಮನ್ ಡಿಫರೆನ್ಸ್ ಏನದ್ರಿ, ಎರಡು ಏನದಾವ ಅಂದ್ರೆ ಈಕ್ವಲ್ ಅದಾವ. ಇದ್ರ 5 ಇದ್ರೆ ಇದ್ರದ್ದು 5, ಇದ್ರ 3 ಇದ್ರೆ ಇದ್ರದ್ದು 3, ಆ ರೀತಿಯಾಗಿ ಅದಾವ್ರಿ. ಮುಂದೆ ಏನ್ ಹೇಳಕತ್ತಾರ ಅಂತಂದ್ರೆ ದ ಫಸ್ಟ್ ಟರ್ಮ್ ಆಫ್ ದ ಫಸ್ಟ್ ಪ್ರೋಗ್ರೆಷನ್ ಈಸ್ 3 more than the first term of the second progression. So first term of the first term ಏನದಲ್ರಿ, ಸಾರಿ
ಫಸ್ಟ್ ಪ್ರೋಗ್ರೆಷನ್ ಫಸ್ಟ್ ಟರ್ಮ್ ಏನದಲ್ಲ ಅದು ಸೆಕೆಂಡ್ ಪ್ರೋಗ್ರೆಷನ್ ಫಸ್ಟ್ ಟರ್ಮ್ ಕಿನ್ನ 3 ಹೆಚ್ಚಿಗೆ ಐತಿ ಅಂತ ಹೇಳಕತ್ತಾರ. ಅದರದ್ದು 2 ಇದ್ರೆ ಇದ್ರದ್ದು 5, ಅದರದ್ದು 6 ಇದ್ರೆ ಇದ್ರದ್ದು 9, ಈ ರೀತಿಯಾಗಿ. ಓಕೆ, ಮುಂದ ಇಫ್ ದ ಸೆವೆಂತ್ ಟರ್ಮ್ ಆಫ್ ದ ಫಸ್ಟ್ ಪ್ರೋಗ್ರೆಷನ್ ಇಸ್ 28 and eighth term of the second progression is 29, then find the progressions. Okay, so ಒಂದು ಎರಡರದ್ದು ಏನಪ್ಪಾ ಅಂದ್ರೆ ಒಂದೊಂದು ಟರ್ಮ್ ಅನ್ನ ಕೊಟ್ಟಿದ್ದಾರೆ, ದಟ್ ಆ ನಂತರ ಆ ಎರಡು ಪ್ರೋಗ್ರೆಷನ್ ಅನ್ನ ಬರಿ ಅಂತ ಹೇಳಾಕತ್ತಾರೆ. ಈ ರೀತಿ ಅಂತ ಪ್ರಾಬ್ಲಮ್ ಅನ್ನ ನಾವು ನೋಡಿದ್ದಿಲ್ಲ. ಏನ್ ಮಾಡೋಣ, ಸೊ ಎರಡು ಪ್ರೋಗ್ರೆಷನ್ ಏನಪ್ಪಾ ಅಂದ್ರೆ ಜನರಲ್ ಫಾರ್ಮ್ ಅನ್ನ ಫಸ್ಟ್ ಬರ್ಕೊಳ್ಳೋಣಂತ್ರಿ. ಓಕೆ, ಅದಾದ ನಂತರ ನಾವೇನಪ್ಪಾ ಅಂದ್ರೆ ಮುಂದೆ ಪ್ರೊಸೀಡ್ ಆಗೋಣಂತೆ. ಓಕೆ, ದಿಸ್ ಇಸ್ ದ 83rd ಕ್ವಶನ್. ಓಕೆ, let first progression be. Okay, let first progression be. Okay, so ಇಲ್ಲಿ progression ಅಂದ್ರೆ arithmetic progression ಅಂತ ತಿಳ್ಕೊಳ್ರಿ. Okay, let first progression be that a1 a2 a3 3 ಟರ್ಮ್ಸ್ ಸಾಕ್ರಿ, a1 a2 a3. ಓಕೆ, ಸೊ ಇದನ್ನ ನಾವು ಏನಪ್ಪಾ ಅಂತಂದ್ರೆ ದಟ್ ಜನರಲ್ ಫಾರ್ಮ್ ತರ ಬರೀದಾಯ್ತು ಅಂತಂದ್ರೆ ಫಸ್ಟ್ ಟರ್ಮ್ ಏನಾಗಿರ್ತೈತಿ ದಟ್ ಎ ಆಗಿರ್ತೈತಿ, ಸೆಕೆಂಡ್ ಟರ್ಮ್ ಏನಾಗಿರ್ತೈತಿ ಅಂತಂದ್ರೆ a ಪ್ಲಸ್ ಡಿ, ನಂತರ a ಪ್ಲಸ್ 3d ಆಗಿರ್ತೈತಿ. ಓಕೆನಾ, ರೈಟ್. ನಂತರ ಸೆಕೆಂಡ್ ಪ್ರೋಗ್ರೆಷನ್. ಓಕೆ, ರೈಟ್. ಸೊ ಸೆಕೆಂಡ್ ಪ್ರೋಗ್ರೆಷನ್ ಏನಪ್ಪಾ ಅಂತಂದ್ರೆ ಇದನ್ನ ನಾವು a1 a2 a3 ಅಂತ ತೊಗೊಳಿಕ್ ಬರಲ್ಲ, ಯಾಕಂದ್ರೆ ಆಲ್ರೆಡಿ a1 a2 a3 ಅಂತ ತಗೊಂಡಿದ್ದೀವಿ. ಸೊ ಸೆಕೆಂಡ್ ಪ್ರೋಗ್ರೆಷನ್ ಏನಂತ ಬರ್ಕೊಂಡ್ರಿ, b1 b2 b3 ಅಂತ ತಗೊಳ್ಳೋಣ. ಸೊ ಇದ್ರ ಟರ್ಮ್ಸ್ ಏನಾಗ್ತಾವ್ರಿ, b ಪ್ಲಸ್ ಡಿ, b ಪ್ಲಸ್ 2d, ಏನೋ ಮಿಸ್ ಆಗೈತಿ, ಏನ್ ಮಿಸ್ ಆಗೈತಿ, ಇಲ್ಲಿ 3d ಬರ್ಬಿಟ್ಟಿದೀವಿ, 2d ಸೋ ಆನ್. ಓಕೆ, ಸೊ ಫಸ್ಟ್ ಪೊಸಿಷನ್ ಆಯ್ತು, ಸೆಕೆಂಡ್ ಪೊಸಿಷನ್ ಇದನ್ನ ಬರ್ಕೊಂಡ್ವಿ. ಅದಾದ ನಂತರ ಮುಂದೆ ಅವ್ರು ಏನ್ ಹೇಳಕತ್ತಾರ ಅಂತಂದ್ರ ದ ಏನ್ರಿ ಫಸ್ಟ್ ಟರ್ಮ್ ಆಫ್ ಫಸ್ಟ್ ಪ್ರೋಗ್ರೆಷನ್ ಈಸ್ 3 more than ದ ಫಸ್ಟ್ ಟರ್ಮ್ ಆಫ್ ದ ಸೆಕೆಂಡ್ ಪ್ರೋಗ್ರೆಷನ್ ಅಂತ ಹೇಳಕತ್ತಾರ. ಓಕೆನಾ, ರೈಟ್. ಹಾಗಾದ್ರೆ ದಟ್ a1 ಅಂದ್ರೆ ಏನದರಿ, a ಅದ, b1 ಅಂದ್ರೆ b ಅದ, ದಟ್ ಇಸ್ a is equal to b plus 3. ಇದನ್ನ ಮುಂದೆ ಸಾಲ್ವ್ ಮಾಡ್ಲಿಕ್ಕೆ ಬರಲ್ಲ, ಇದನ್ನ ಏನಂತ ಅನ್ಕೊಳ್ಳೋಣ ಅಂತಂದ್ರೆ ಇಕ್ವೇಶನ್ 1 ಅಂತ ತಗೊಳ್ಳಂತ್ರಿ. ಎರಡು ವೇರಿಯೇಬಲ್ಸ್ ಅದಾವು, ಮುಂದೆ ಏನಪ್ಪಾ ಅಂದ್ರೆ ನಮ್ಗೆ ಸಾಲ್ವ್ ಮಾಡ್ಲಿಕ್ಕೆ ಬರ್ತಿಲ್ಲ, ಸೊ ಹಿಂಗಾಗಿ ನಾವು ಅದನ್ನ 1 ಅಂತಂದ್ರೆ ತಗೊಳ್ಳೋಣ. ಅದಾದ ನಂತರ ನೆಕ್ಸ್ಟ್ ಅವ್ರು ಏನೇನ್ ಕೊಡ್ಲಿಕ್ಕತ್ತಾರ, ಇಫ್ ದ ಸೆವೆಂತ್ ಟರ್ಮ್ ಆಫ್ ದ ಪ್ರೋಗ್ರೆಷನ್. ಓಕೆ, ಇಫ್ ದ ಸೆವೆಂತ್ ಟರ್ಮ್ ಆಫ್ ಫಸ್ಟ್ ಪ್ರೋಗ್ರೆಷನ್ ಈಸ್ 28, ದಟ್ ಇಸ್ ಇದು a1 a2 a3 ಅಂತ ತಗೊಂಡಿದ್ವಿ ಅಂದ್ರೆ ಸೆವೆಂತ್ ಟರ್ಮ್ a7 ಆಗುತ್ತೆ. ಆ ನಂತರ ಮತ್ತೆ ಏನ್ ಮೆನ್ಷನ್ ಮಾಡಕತ್ತೀರಿ ಅವರು, eighth term of the second progression, that is the b8 is equal to that is the second term ಏನದೆ 29 ಅದ. ಓಕೆನಾ, ರೈಟ್. ಸೊ ಈಗ ದಟ್ ಫಸ್ಟ್ ಟರ್ಮ್ ಫಸ್ಟ್ ಪ್ರೋಗ್ರೆಷನ್ ಅದು ಸೆವೆಂತ್ ಟರ್ಮ್ ಕೊಟ್ರ, ಸೆಕೆಂಡ್ ಪ್ರೋಗ್ರೆಷನ್ ಏತ್ ಟರ್ಮ್ ಕೊಟ್ಟಾರಿ. ದಟ್ ಇದನ್ನ ನಾವು ಮುಂದುವರಿದಾಯ್ತು ಅಂತಂದ್ರೆ ದಟ್ ಒಂದು ಟರ್ಮ್ ಅನ್ನ ಕೊಟ್ಟಿದಾರ ಅಂತಂದ್ರೆ ದಟ್ ಒಂದು ಅದಕ್ಕೆ ನಾವ್ ಏನ್ ಮಾಡೋಣ ಅಂತಂದ್ರೆ ಜನರಲ್ ಟರ್ಮ್ ಅನ್ನ ಬರ್ಕೊಳ್ಳೋಣ. ಸೊ ಜನರಲ್ ಟರ್ಮ್ ಏನದ್ರಿ, an is equal to a plus n minus 1 into d. ಓಕೆನಾ, n is equal to a plus n minus 1 into d. ಸೊ ಹಂಗಂದ್ರೆ ದಟ್ a7 ಅನ್ನ ನಾವ್ ಯಾವ ರೀತಿ ಬರ್ಕೋತೀವಿ, a7 ಅನ್ನ ದಟ್ ಸೆವೆಂತ್ ಟರ್ಮ್ ಅನ್ನ ನಾವ್ ಯಾವ ರೀತಿ ಬರ್ತೀವಿ ಅಂತಂದ್ರೆ a plus 6d ಅಂತ ಬರ್ಕೋತೀವಿ. ಯಾಕಂದ್ರೆ n ಇದ್ದಲ್ಲಿ ಏನ್ ತಗೊಂತೀವಿ ಬರ್ಕೋತೀವಿ ಅಂದ್ರೆ 7 ಬರ್ಕೋತೀವಿ, 7 minus 1 ಅಂತಂದ್ರೆ 6 ಬರ್ತೈತಿ. ಇದ್ರ ಮುಂದೆ ಸಾಲ್ವ್ ಮಾಡ್ಲಿಕ್ಕೆ ಬರ್ತದ ಇಲ್ಲ ರೀ. ಸೊ ಇದು ಏನಾಗಿರ್ಲಿ ಅಂದ್ರೆ ಇಕ್ವೇಶನ್ 2 ಆಗಿರ್ಲಿ. ಅದೇ ರೀತಿಯಾಗಿ b8 ಅಂದ್ರೆ ಈ ಒಂದು ಫಾರ್ಮೆಟ್ ಒಳಗೆ ಬರ್ಕೊಳ್ಳೋದಾಯ್ತು ಅಂದ್ರೆ ನಾವೇನ್ ಬರ್ತೀವಿ ಅಂದ್ರೆ b plus 7d, ಇಲ್ಲಿ 8 ಇದ್ದದಕ್ಕೆ ಇಲ್ಲಿ ಒಂದು ಕಡಿಮೆ ಆಗಿ 7 ಬರ್ತದೆ, ದಟ್ ಇಸ್ b plus 7d is equal to 29. ಇದು ಏನಾಗಿರ್ಲಿ ಅಂತಂದ್ರೆ ಥರ್ಡ್ ಇಕ್ವೇಶನ್ ಆಗಿರ್ಲಿ. ಯಾಕ್ರಿ, ಎರಡು ವೇರಿಯೇಬಲ್ ಅದಾವಲ್ಲ, ಸೊ ಎರಡು ವೇರಿಯೇಬಲ್ ಮುಂದೆ ಸಾಲ್ವ್ ಮಾಡ್ಲಿಕ್ಕೆ ಬರಲ್ಲ, ಅದ್ರ ಸಂಬಂಧ ಇಕ್ವೇಶನ್ ಗೆ ಹೆಸರು ಕೊಡಾಕತ್ತೀವಿ. ಇಲ್ಲಿ ನೋಡಿದ್ವಿ ಅಂತಂದ್ರೆ a equal to b plus 3 ಅದಲ್ಲ, ಸೊ ಹಂಗಂದ್ರೆ ಇಲ್ಲಿ a ಪ್ಲೇಸ್ ಒಳಗೆ ನಾವೇನ್ ಮಾಡೋಣ್ರಿ, b plus 3 ಹಾಕಿಬಿಡೋಣ. ಅವಾಗ ನಮ್ಗೆ ಇಲ್ಲಿ ವೇರಿಯೇಬಲ್ಸ್ ಏನ್ ಬರ್ತಾವ, b ಮತ್ತೆ d ಬರ್ತದ, ಇಲ್ಲೂ b ಮತ್ತೆ d ಅದ. ಎರಡು ಇಕ್ವೇಶನ್ ಸಾಲ್ವ್ ಮಾಡಿದ್ರೆ ನಮ್ಗೆ ಏನ್ ಬರ್ತದ ಅಂದ್ರೆ b ಮತ್ತೆ d ವ್ಯಾಲ್ಯೂ ಸಿಕ್ಕಿರ್ತತಿ, ಈಸಿ ಆಗಿರ್ತತಿ. ಓಕೆ, ಸೊ ಫ್ರಮ್ ಇಕ್ವೇಶನ್ಸ್ 1 and 2 ನಾವೇನ್ ಬರೆಯೋಣ ಅಂದ್ರೆ a ಇದ್ದಲ್ಲಿ ಇಲ್ಲಿ a ಪ್ಲೇಸ್ ಒಳಗ ಈ a ವ್ಯಾಲ್ಯೂವನ್ನ ಹಾಕೋಣಂತ್ರಿ. ಅಂದ್ರೆ ಇದೇನಾಗತ್ರಿ, b plus 3 plus 6d is equal to 28. ಸೊ 3 ಬಲಗಡೆ ಹೋಗ್ಲಿ, ಇದೇನಾಗತ್ರಿ b plus 6d is equal to 28 minus 3 ಆಕ್ಯತಿ. ಓಕೆ, ಸರಿ. b plus 6d is equal to 28 ಒಳಗೆ 3 ಹೋದ್ರೆ ಏನಾಗತ್ರಿ 25 ಆಗ್ತದೆ. ಓಕೆ,
ಇದನ್ನ ಈ ಒಂದೇ ಇಕ್ವೇಶನ್ ಎರಡೇ ಇಕ್ವೇಶನ್ ಬಿಡ್ರಿ, ಈ ಮೂರನೇದ್ದು ಇದನ್ನೊಂದು ತಗೊಳ್ಳೋಣ, ಇದಕ್ಕೆ ಏನಂತ ಕರೆಯೋಣ ಅಂತಂದ್ರೆ 4 ಅಂತ ಕರೆಯೋಣ. ಇಲ್ಲೂ ಬಿ ಡಿ ಅದ, ಇಲ್ಲೂ ಬಿ ಡಿ ಅದ. ಸೊ ಇವೆರಡನ್ನು ಸಾಲ್ವ್ ಮಾಡೋಣ, ನಮಗೆ ಬಿ ಮತ್ತೆ ಡಿ ವ್ಯಾಲ್ಯೂ ಬಂದಿರ್ತೈತಿ. ಏನ್ ಮಾಡೋಣ್ರಿ, ಒಂದ್ ಇಕ್ವೇಶನ್ ಒಳಗೆ ಇನ್ನೊಂದು ಇಕ್ವೇಶನ್ ನ ಮೈನಸ್ ಮಾಡೋಣ. 3 ಒಳಗ 4 ಅನ್ನ ಮೈನಸ್ ಮಾಡೋಣ. ಇವು ದೊಡ್ಡ ವ್ಯಾಲ್ಯೂಸ್ ಅದಾವ್ರಿ, ಅದರ ಸಂಬಂಧ ಇದ್ರೊಳಗ ಇದನ್ನ ಮೈನಸ್ ಮಾಡೋಣ. ಸಬ್ಸ್ಟ್ರಾಕ್ಟ್, ಓಕೆ, ಸೊ ದಟ್ ಏನ್ ಬರೀನ್ರಿ ಸ್ಟೇಟ್ಮೆಂಟ್, ಸಬ್ಸ್ಟ್ರಾಕ್ಟ್ ಇಕ್ವೇಶನ್ 4 ಇನ್ ಇಕ್ವೇಶನ್ 3. ಈ ಫೋರ್ತ್ ಇಕ್ವೇಶನ್ ನ ಥರ್ಡ್ ಇಕ್ವೇಶನ್ ಒಳಗ ಮೈನಸ್ ಮಾಡೋಣ. ಇದೇನಾಗತ್ರಿ, ಬಿ ಪ್ಲಸ್ 7d ಇಸ್ ಈಕ್ವಲ್ ಟು 29. ಥರ್ಡ್ ಇಕ್ವೇಶನ್. ಫೋರ್ತ್ ಇಕ್ವೇಶನ್ ಏನದ್ರಿ, ಬಿ ಪ್ಲಸ್ 6d ಇಸ್ ಈಕ್ವಲ್ ಟು 25. ಬಿ ಪ್ಲಸ್ 6d ಇಸ್ ಈಕ್ವಲ್ ಟು 25. ಮೈನಸ್ ಮಾಡ್ತೀವಿ. ಸೊ ಮೈನಸ್ ಮಾಡಿದ್ರೆ ಕೆಳಗಡೆ ಇರುವಂತಹ ಉದ್ದರದ ಸೈನ್ ಏನಾಗ್ತಾವ ಅಂತಂದ್ರೆ ಚೇಂಜ್ ಆಗ್ತಾವ್ರಿ. ಇದರಿಂದ ಯೂಶುವಲಿ ಪ್ಲಸ್ ಇರ್ತೈತಿ, ಅದೇನಾಗುತ್ತೆ ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಸೊ ಬಿ ಮೈನಸ್ ಡಿ ಅಂದ್ರೆ 0 ಆಗುತ್ತೆ. 70 ಮೈನಸ್ 6d ಅಂದ್ರೆ ಏನ್ ಬರ್ತೈತಿ, ಡಿ ಬರ್ತೈತಿ. 29 ಮೈನಸ್ 25 ಅಂತಂದ್ರೆ ಏನ್ ಬರ್ತೈತಿ, 4 ಬರ್ತದ. ಓಕೆ, ಸೊ ಡಿ ವ್ಯಾಲ್ಯೂ ಸಿಕ್ತು. ಸೊ ಡಿ ವ್ಯಾಲ್ಯೂ ಸಿಕ್ತು ಅಂತಂದ್ರೆ ದಟ್ ಈ ಎರಡರೊಳಗೆ ಒಂದು ಇಕ್ವೇಶನ್ ಒಳಗೆ ನಾವು ಇದನ್ನ ಹಾಕಿದ್ವಿ ಅಂತಂದ್ರೆ ನಮ್ಗೆ ಏನ್ ಸಿಗ್ತೈತಿ ಅಂತಂದ್ರೆ ಬಿ ವ್ಯಾಲ್ಯೂ ಸಹಿತ ಸಿಗ್ತೈತಿ. ಸೊ ಯಾವ್ದನ್ನ ತಗೊಳ್ರಿ, ಯಾವ್ದಾದ್ರು ಒಂದು ತಗೊಳ್ರಿ. ದಟ್ ಫ್ರಮ್ ಇಕ್ವೇಶನ್ 4, ಫೋರ್ತ್ ಇಕ್ವೇಶನ್ ಲಿಂದ ನಾವೇನದ್ರಿ, ಬಿ ಪ್ಲಸ್ 6d, ಬಿ ಪ್ಲಸ್ 6d ಅಂದ್ರೆ ಏನದ್ರಿ 4 ಅದ, ಈಸ್ ಈಕ್ವಲ್ ಟು 25. ಓಕೆ, ಡಿ ವ್ಯಾಲ್ಯೂನ ಹಾಕ್ತಾ ಇದೀವಿ ಎದ್ರೊಳಗೆ ಅಂದ್ರೆ ಫೋರ್ತ್ ಇಕ್ವೇಶನ್ ಒಳಗೆ. ರೈಟ್, 6 4s are 24. ಬಿ ಪ್ಲಸ್ 24 ಇಸ್ ಈಕ್ವಲ್ ಟು 25. 24 ರೈಟ್ ಸೈಡ್ ಹೋದ್ರೆ ಏನಾಗುತ್ತೆ, ಮೈನಸ್ 24 ಆಗ್ತದೆ. ವಿಚ್ ಮೀನ್ಸ್ 25 ಮೈನಸ್ 24, ದಟ್ ಇಸ್ 25 ಮೈನಸ್ 24 ಅಂದ್ರೆ ಏನ್ ಬರ್ತದೆ ವ್ಯಾಲ್ಯೂ, 1 ಬರ್ತೈತಿ. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಬಿ. ಡಿ ಸಿಕ್ತು, ಬಿ ಸಿಕ್ತು. ಸೊ ಈಗ ನಮ್ಗೆ ಏನ್ ಬೇಕ್ರಿ, ಎ ಬೇಕು. ಸೊ ಇಲ್ಲಿ ನಾವೇನಪ್ಪಾ ಅಂದ್ರೆ ಬಿ ವ್ಯಾಲ್ಯೂ ಹಾಕಿದ್ವಿ ಅಂದ್ರೆ ನಮ್ಗೆ ಏನ್ ಬರ್ತೈತ್ರಿ, ಎ ವ್ಯಾಲ್ಯೂ ಬರ್ತೈತಿ. ಓಕೆ, ಫ್ರಮ್ ಇಕ್ವೇಶನ್ 1, ಒಂದೇ ಇಕ್ವೇಶನ್ ಇಂದ ನಮ್ಗೆ ಏನ್ ಸಿಗ್ತೈತಿ ಅಂದ್ರೆ ಎ ಇಸ್ ಈಕ್ವಲ್ ಟು ಬಿ ಪ್ಲಸ್ 3. ಎ ಇಸ್ ಈಕ್ವಲ್ ಟು ಬಿ ಅಂದ್ರೆ ಏನದ್ರಿ, 1 ಅದ ಪ್ಲಸ್ 3, ದಟ್ ಇಸ್ ಎ ವ್ಯಾಲ್ಯೂ ಏನಾಗ್ತೈತಿ, 4 ಆಗ್ತೈತಿ. ಎ ಇಸ್ ಈಕ್ವಲ್ ಟು 4. ಎ ಸಿಕ್ತು, ಬಿ ಸಿಕ್ತು, ಡಿ ಸಿಕ್ತು. ಸೊ ನಮಗ ಎರಡು ದಟ್ ಪ್ರೋಗ್ರೆಷನ್ ಏನ್ ಬರಿ ಅಂದಲ್ರಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ನ ಆರಾಮಾಗಿ ನಾವಿಲ್ಲಿ ಬರಿಬಹುದು. ಓಕೆ, ಫಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್, ಓಕೆ, ಫಸ್ಟ್ AP ಈಸ್ ಏನದ್ರಿ, ದಟ್ ಇಸ್ a plus d, a plus 2d, so on. ಓಕೆ, ಎ ಅಂದ್ರೆ ಏನದ್ರಿ, 4 ಅದ, 4 plus d ಅಂದ್ರೆ ಏನದ್ರಿ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ d, ದಟ್ ಇಸ್ ಆಲ್ಸೋ 4. ಓಕೆ, ನಂತರ 4 plus 2d, d ಅಂದ್ರೆ 4 ಅದ, so on. ಓಕೆ, ಸೊ ದೋಸ್ ಟರ್ಮ್ಸ್ ಆರ್ 4 plus 4 ಅಂದ್ರೆ ಏನ್ ಬರ್ತ್ರಿ, 18 ಬರ್ತೈತಿ. 4 2s are 8, 8 plus 4 ಅಂದ್ರೆ ಏನ್ ಬರ್ತ್ರಿ, 12 ಬರ್ತದೆ. ಇದು ಫಸ್ಟ್ ಪ್ರೋಗ್ರೆಷನ್ ಆಗಿತ್ತು. ಆ ನಂತರ ಸೆಕೆಂಡ್ ಪ್ರೋಗ್ರೆಷನ್ ಈಸ್, ಓಕೆ, ಸೆಕೆಂಡ್ ಪ್ರೋಗ್ರೆಷನ್ ಏನ್ ಬರ್ತೈತ್ರಿ, ದಟ್ ಇಸ್ ದ ಬಿ ಪ್ಲಸ್ ಡಿ, ಬಿ ಪ್ಲಸ್ 2d, ಬಿ ಪ್ಲಸ್ ಡಿ, ಬಿ ಪ್ಲಸ್ 2d, ಸೋ ಆನ್. ಓಕೆ, ಸೊ ಬಿ ವ್ಯಾಲ್ಯೂ ಗೊತ್ತನ್ರಿ, ಗೊತ್ತದ, ದಟ್ ಏನಪ್ಪಾ ಅಂತಂದ್ರೆ 1 ಐತಿ. 1 ಪ್ಲಸ್ ಡಿ ಅಂದ್ರೆ ಏನದ್ರಿ, ದಟ್ ಇಸ್ ದ 4, 1 plus 4, that 1, 2 into 4, so on. Okay, that 1 plus 4 ಅಂದ್ರೆ 5 ಬರುತ್ತೆ. 4 2s are 8, 8 plus 1 ಅಂದ್ರೆ ಏನ್ ಬರ್ತೈತಿ, 9 ಬರ್ತೈತಿ. ಓಕೆ, ಸೊ ಎರಡರದ್ದು ಕಾಮನ್ ಡಿಫರೆನ್ಸ್ ನಮಗೆ ಇಲ್ಲಿ ಏನಪ್ಪಾ ಅಂತಂದ್ರೆ 4 ಅದ. ಆ ನಂತರ ಇನ್ನೊಂದು ಏನಪ್ಪಾ ಅಂತಂದ್ರೆ ಫಸ್ಟ್ ಟರ್ಮ್ ಏನದಂದ್ರೆ ಅದು ಸೆಕೆಂಡ್, ಸಾರಿ, ಫಸ್ಟ್ ಪ್ರೋಗ್ರೆಷನ್ ಫಸ್ಟ್ ಟರ್ಮ್, ಸೆಕೆಂಡ್ ಪ್ರೋಗ್ರೆಷನ್ ಫಸ್ಟ್ ಟರ್ಮ್ ಕಿನ್ನ ಏನಪ್ಪಾ ಅಂತಂದ್ರೆ 3 ಹೆಚ್ಚಿಗೆ ಐತಿ. ಈ ಒಂದು ಆಧಾರದ ಮೇಲೆ ಹೇಳ್ಕೊತೀವಿ. ಓಕೆನಾ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 84th ಕ್ವೆಶ್ಚನ್ ಏನದ ನೋಡ್ರಿ, an arithmetic progression contains 30 terms. 17th term of progression is 4 more than the thrice of its 5th term. The 10th term of progression is 31. Find the last 3 terms of the progression and also find the progression. Okay, so that ಏನೇನು ಕೊಟ್ಟಾರ ಇಲ್ಲಿ, ದಟ್ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗೆ ಎಷ್ಟು ಟರ್ಮ್ಸ್ ಅದಾವ್ರಿ, ದಟ್ 30 ಟರ್ಮ್ಸ್ ಅದಾವ ಅಂತ ಹೇಳಕತ್ತಾರೆ. ಓಕೆನಾ, ರೈಟ್. ಸೊ ದಟ್ n equal to 30 ಅಂತ ಬರ್ಕೊಳ್ಳೋಣ್ರಿ, ದಟ್ 30 ಟರ್ಮ್ಸ್ ಅದಾವ ಅಂತ ಹೇಳಿದಕ್ಕೆ. ಸೊ ನಂತರ ಏನ್ ಹೇಳಕತ್ತಾರ್ರಿ, 17th term of the progression is 17th term ಅಂದ್ರೆ ಏನ್ರಿ, A17. So 17th term of the progression is 4 more than the
ಏನ್ರಿ 4 more than the thrice of its fifth term, thrice of its fifth term, fifth term 3 times ಕಿನ 4 ಹೆಚ್ಚಿಗೆ ಐತಿ ಅಂತ ಹೇಳಕತ್ತಾರ, that is 17th term. ಓಕೆ, ನೆಕ್ಸ್ಟ್ ಮುಂದೆ ಏನು ಕೊಡಕತ್ತಾರೆ, the 10th term of the progression is 31, 10th term that is a 8. ಓಕೆ, 10th term, yes 10th term ಏನದರಿ, that is 31. okay, find the 3 terms of the progression and also find, okay, find the last 3 terms of the progression and also find the progression. okay, so last 3 terms ಅನ್ನ ಫೈಂಡ್ ಮಾಡ್ರಿ, ಆನಂತರ that first 3 terms ಅನ್ನು ಫೈಂಡ್ ಮಾಡ್ರಿ ಅನ್ನುವಂತ ಅರ್ಥದೊಳಗೆ ಕೊಟ್ಟಾರ. ಓಕೆ ರೈಟ್, ಸೊ ಇದು ಬೇಕು ಅಂದ್ರೆ ನಮ್ಗೆ ಏನ್ ಬೇಕ್ರಿ, ದಟ್ ಎ ಮತ್ತೆ ಡಿ ವ್ಯಾಲ್ಯೂ ಗೊತ್ತಾಗಬೇಕು. ಸೊ ಎ ಮತ್ತೆ ಡಿ ವ್ಯಾಲ್ಯೂ ಗೊತ್ತಾಗಬೇಕು, ಅದಕ್ಕೂ ಮುಂಚೆ ನಮಗ ಇಲ್ಲಿ ಇದು 17th ಟರ್ಮ್, 5th ಟರ್ಮ್, 10th ಟರ್ಮ್ ಅಂತ ಕೊಟ್ಟಾರ ಅಂತಂದ್ರೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೇವ್ರಿ, nth ಟರ್ಮ್ ಫಾರ್ಮುಲಾ ಇಂದ ಸ್ಟಾರ್ಟ್ ಮಾಡೋಣಂತ್ರಿ. an is equal to a plus n minus 1 into d. ಓಕೆ, ಸೊ 17th ಟರ್ಮ್ ಅನ್ನ ನಾವು ಯಾವ ರೀತಿ ಬರ್ಕೋತೀವ್ರಿ, ದಟ್ 17 minus 1 ಅಂದ್ರೆ 16 ಬರ್ತೈತಿ, ದಟ್ ಈಸ್ a plus 16 d is equal to 3 into a plus 16 d is equal to 3 into a5. a5 ಅಂದ್ರೆ ಏನ್ರಿ, a plus 4d ಅಂತ ಬರ್ಕೋತೀವಿ, ಪ್ಲಸ್ 4. ಓಕೆ ರೈಟ್, ಸೊ ಇದನ್ನ ಮುಂದುವರಿಸೋಣಂತ್ರಿ. a plus 16d is equal to 3 into a ಅಂದ್ರೆ 3a ಬರ್ತೈತಿ, ಪ್ಲಸ್ 3 4s 12d ಪ್ಲಸ್ 4. ಇವೆರಡು ಎಡಗಡೆ ತಗೊಂಡ್ಬರೋಣಂತ್ರಿ. ಇದೇನಾಗುತ್ತೆ, a ಮೈನಸ್ 3a ಎಡಗಡೆ ಹೋದ್ರೆ ಏನಾಗುತ್ತೆ, ಮೈನಸ್ 3a ಆಗುತ್ತೆ, ಪ್ಲಸ್ ಓಕೆ ಪ್ಲಸ್ 16d, 12d ಎಡಗಡೆ ಬಂದ್ರೆ ಏನಾಗುತ್ತೆ, ಮೈನಸ್ 12d ಆಗುತ್ತೆ, ಈಸ್ ಈಕ್ವಲ್ ಟು 4. a ಮೈನಸ್ 3 ಅಂದ್ರೆ ಏನ್ ಬರ್ತೈತಿ, ಮೈನಸ್ 2a ಬರ್ತೈತಿ, 3 ಒಳಗೆ 1 ಹೋದ್ರೆ 2 ಬರ್ತೈತಿ, ದೊಡ್ಡ ನಂಬರ್ ಇಂದ ಮೈನಸ್ ಅದ ಸೈನ್, ಪ್ಲಸ್ 16d ಮೈನಸ್ 12d ಅಂದ್ರೆ ಏನ್ ಬರ್ತೈತಿ, 4d ಬರ್ತೈತಿ, ಈಸ್ ಈಕ್ವಲ್ ಟು 4. ಓಕೆ, ಸೊ ಇವೆಲ್ಲವೂ ಏನಪ್ಪಾ ಅಂತಂದ್ರೆ 2 ಲಿಂದ ಡಿವೈಡ್ ಆಗ್ತಾವ್ರಿ. ಸೊ ಡಿವೈಡ್ ಮಾಡೋಕ್ಕಿಂತ ಮುಂಚೆ ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಬರ್ತೈತಿ, ಅದನ್ನ ಬರ್ಕೊಳ್ಳೋಣ. ಆ ಇಕ್ವೇಶನ್ ಒಳಗೆ ಏನಪ್ಪಾ ಅಂತಂದ್ರೆ ಅದಕ್ಕೆ ಇದಕ್ಕೆ ನಮ್ಗೆ ಏನಪ್ಪಾ ಅಂದ್ರೆ ನೋಡ್ಕೊಂಡು ಇದಕ್ಕೆ 2 ಲಿಂದ ಡಿವೈಡ್ ಮಾಡ್ಬೇಕಾ ಬೇಡ ಅಂತ ವಿಚಾರ ಮಾಡೋಣಂತ್ರಿ. ಓಕೆ, ಸೊ 10th ಟರ್ಮ್ ಅಂದ್ರೆ ನಾವು ಈ ರೀತಿ ಬರ್ಕೊಳ್ಳೋದಾಯ್ತಂದ್ರೆ ಏನ್ ಬರ್ಕೋತೀವಿ, a plus 9d is equal to 31 ಅಂತ ಬರ್ಕೋತೀವಿ. ಇಲ್ಲಿ a ಕೋಎಫಿಷಿಯಂಟ್ ಸೇಮ್ ಆಗ್ತಾ ಇಲ್ಲ, d ಕೋಎಫಿಷಿಯಂಟ್ಸ್ ಸೇಮ್ ಆಗ್ತಾ ಇಲ್ಲ. ಸೊ ಸೇಮ್ ಆಗ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೆ ಏನ್ ಮಾಡೋಣ ಅಂತಂದ್ರೆ ಇದನ್ನ 2 ಲಿಂದ ಡಿವೈಡ್ ಮಾಡೋಣಂತ್ರಿ. ಸೊ 2 ಲಿಂದ ಡಿವೈಡ್ ಮಾಡಿದ್ರೆ 2 2 ಕ್ಯಾನ್ಸಲ್ ಆದ್ರೆ ಏನು ಉಳಿತೀರಿ, ಮೈನಸ್ ಉಳಿತು. ಪ್ರತಿಯೊಂದಕ್ಕೂ ನಾವು 2 ಲಿಂದ ಡಿವೈಡ್ ಮಾಡಬೇಕು. ಸೊ ಲಕ್ಷ್ಯ ಇರಲಿ, ಪ್ಲಸ್ 2 2s 4 is equal to 2 2s 4. ಓಕೆ, ಮೈನಸ್ a plus 2d equal to 2. ಇದು ಮುಂದೆ ಬರಲಿಕ್ಕೆ ಬರಲ್ಲ, ಸೊ ಇದಕ್ಕೆ ಅಂತ ಕರೆಯೋಣ ಅಂದ್ರೆ ಇಕ್ವೇಶನ್ 1 ಅಂತ ಕರೀನ್ರಿ, ಇದನ್ನ ಇಕ್ವೇಶನ್ 2 ಅಂತ ಕರೆಯೋಣ. ಓಕೆ, ಸೊ ಇಲ್ಲಿ ನಮ್ಗೆ ಏನದರಿ, ದಟ್ ಇಲ್ಲಿ a ಅದ, ಇಲ್ಲಿ ಮೈನಸ್ a ಅದ. ಓಕೆ, ಇಲ್ಲಿ ಸೈನ್ಸ್ ಏನಪ್ಪಾ ಅಂದ್ರೆ ಎರಡು ಡಿಫರೆಂಟ್ ಅದಾವ, ಒಂದ್ ಕಡೆ ಪ್ಲಸ್ ಇದ್ರೆ ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರ ಮೈನಸ್ ಐತಿ. ಸೊ ಸೈನ್ ಡಿಫರೆನ್ಸ್ ಸೈನ್ಸ್ ಡಿಫರೆಂಟ್ ಅದಾವ ಅಂದ್ರೆ ಏನ್ ಮಾಡೋಣ್ರಿ, ದಟ್ ಇದನ್ನ ಆಡ್ ಮಾಡೋಣ, a ಡಿಲೀಟ್ ಆಗ್ತತಿ, d ಒಂದ ಉಳಿತೈತಿ. ಓಕೆ, ಸೊ ದಟ್ by adding equations 1 and 2, by adding equations 1 and 2. okay, so 1 ಏನದ್ರಿ, minus a plus 2d is equal to 2 ಅದ. so that equation 2 ಏನದ್ರಿ, a plus 9d is equal to 31 ಅದ. ಎರಡು ಇಕ್ವೇಶನ್ ಅನ್ನ ಕೂಡ್ಸೋಣ. ಓಕೆ, ಸೊ ಕೆಳಗಡೆ ಇದು ಇಕ್ವೇಶನ್ಸ್ ಸೈನ್ಸ್ ಅನ್ನ ಚೇಂಜ್ ಮಾಡ್ಬೇಕೇನ್ರಿ, ಬೇಡ ರೀ. ಯಾಕಂದ್ರೆ ನಾವ್ ಇಲ್ಲಿ ಕೂಡಿಸ್ಲಿಕ್ಕತ್ತೀವಿ. ಯಾಡ್ ಮಾಡುವಾಗ ಏನಪ್ಪಾ ಅಂದ್ರೆ ಸೈನ್ಸ್ ಚೇಂಜ್ ಆಗಲ್ಲ, ಮೈನಸ್ ಮಾಡುವಾಗ ಅಷ್ಟ ಸೈನ್ಸ್ ಏನಾಗಿರ್ತಾವ್ರಿ, ಚೇಂಜ್ ಆಗಿರ್ತಾವ. ಮೈನಸ್ a ಪ್ಲಸ್ a ಕ್ಯಾನ್ಸಲ್ ಆಗತ್ರಿ, 2d ಪ್ಲಸ್ 11d ಅಂತಂದ್ರೆ 9d ಅಂದ್ರೆ 11d ಆಗ್ತತಿ, 2 ಪ್ಲಸ್ 31 ಅಂದ್ರೆ 33. ಸೊ 11 ಬಲಗಡೆ ಹೋಗ್ಲಿ, ದಟ್ ಇಂಟು 11 ಇದ್ದದ್ದು ಈ ಕಡೆ ಬಂದ್ರೆ ಏನಾಗುತ್ತೆ, ಡಿವೈಡೆಡ್ ಬೈ 11 ಆಗುತ್ತೆ. 11 11 3 33, d is equal to ಏನ್ ಬರ್ತೀರಿ ವ್ಯಾಲ್ಯೂ 3 ಬಂದಿರುತ್ತೆ. ಡಿ ವ್ಯಾಲ್ಯೂ ಬಂತು, ಎ ವ್ಯಾಲ್ಯೂ ಫೈಂಡ್ ಮಾಡಕ್ ಬರಲ್ಲನ್ರಿ, ಬರ್ತೈತಿ. ಸೊ ನಾ ಇಕ್ವೇಶನ್ 2 ನ ಕನ್ಸಿಡರ್ ಮಾಡ್ತೇನ್ರಿ. ಓಕೆ, ಫ್ರಮ್ ಒಂದ್ ನಿಮಿಷ ರೀ, ದಟ್ ಇಲ್ಲಿ ಕನ್ಫ್ಯೂಸ್ ಆಗ್ತತಿ, ಇದನ್ನ ಇಲ್ಲೇ ಮುಂದೆ ಬರೀತೆ ನೋಡ್ರಿ. ಓಕೆ, ಆಕ್ಚುಲಿ ಇದಾದ ಬಳಿಕ ಕಂಟಿನ್ಯೂಷನ್ ಇಲ್ಲ ಐತಿ ಅನ್ನುವಂತ ಅರ್ಧದ ಸಲುವಾಗಿ ಇಲ್ಲೇ ಬರೀತೇನ್ರಿ. ಫ್ರಮ್ ಇಕ್ವೇಶನ್ 2 1 ಆದ್ರೂ ಕನ್ಸಿಡರ್ ಮಾಡ್ರಿ, 2 ಆದ್ರೂ ಕನ್ಸಿಡರ್ ಮಾಡ್ರಿ, ನಡೀತೈತಿ. ಸೊ ಡಿ ವ್ಯಾಲ್ಯೂವನ್ನ ಹಾಕೋಣಂತ್ರಿ. ಸೊ ದಟ್ ಈಸ್ a ಪ್ಲಸ್ 9d, d ಅಂದ್ರೆ ಎಷ್ಟದ್ರಿ, 3 ಅದ. 9 into 3 is equal to 31. a that plus 9 3s are 27 is equal to 31. 27 ರೈಟ್ ಸೈಡ್ ಹೋದ್ರೆ ಏನಾಗುತ್ತೆ, ಮೈನಸ್ 27 ಆಗುತ್ತೆ. ಓಕೆ, ಸೊ 31 ಮೈನಸ್ 27 ಅಂದ್ರೆ ಏನ್ ಬರ್ತ್ರಿ, 4 ಬರ್ತೈತಿ. ಸೊ ಫಸ್ಟ್ ಅಂಡ್ 4 ಅದ, ಕಾಮನ್ ಡಿಫರೆನ್ಸ್ ಏನದ್ರಿ, 3 ಅದ.
ಫಸ್ಟ್ ಟರ್ಮ್ ಕಾಮನ್ ಡಿಫರೆನ್ಸ್ ಗೊತ್ತಾಯ್ತು ಅಂತಂದ್ರೆ ನಾವು ಏನ್ ಬೇಕಾದನ್ನ ಫೈಂಡ್ ಮಾಡ್ಬೋದು, ಏನ್ ಬೇಕಾದನ್ನ ಬರಿಬಹುದು. ರೈಟ್, ಈಗ ಅವ್ರ ಏನ್ ಕೇಳಾಕತ್ತಾರಿ, ಲಾಸ್ಟ್ 3 ಟರ್ಮ್ಸ್ ಅನ್ನ ಕೇಳಾಕತ್ತಾರ, ಆಂತರ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೇಳಾಕತ್ತಾರ. ಸೊ ಫಸ್ಟ್ ನಾನು ಏನ್ ಮಾಡ್ತೇನೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರ್ದು ಆಂತರ ಲಾಸ್ಟ್ 3 ಟರ್ಮ್ಸ್ ಅನ್ನ ಕಂಡುಹಿಡಿಯೋಣಂತ್ರಿ. ಓಕೆ, ಸೊ ದಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರಿಬೇಕಂದ್ರೆ ಏನ್ ಬೇಕ್ರಿ ನಮಗೆ, ಜನರಲ್ ಫಾರ್ಮ್ ಬೇಕು. ಓಕೆ, ಜನರಲ್ ಫಾರ್ಮ್ ಆಫ್ an AP is. Okay, so AP general form ಏನದರಿ, that is A plus D, A plus 2D, so on. A ಅಂದ್ರೆ ಏನದರಿ 4 ಅದ, that is the 4 plus D ಅಂದ್ರೆ ಏನದರಿ 3 ಅದ, 4 plus 3, 4 plus 2 into 3, so on. Okay, so 4 ಗೆ 4 ಬರಿತೀವಿ, 4 plus 3 ಅಂದ್ರೆ ಏನಾಗುತ್ತೆ, 7 ಆಗುತ್ತೆ, 3 to 6, 6 plus 4 ಅಂದ್ರೆ ಏನಾಗುತ್ತೆ, 10 ಆಗ್ತೈತಿ. ಸೊ ಇದು ಏನಪ್ಪಾ ಅಂದ್ರೆ ಅವ್ರು ಕೇಳಿರುವಂತಹ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗೈತಿ. ಆದ್ರೆ ಇಷ್ಟ ಕೇಳ್ತಾ ಇಲ್ಲ ರೀ, ಲಾಸ್ಟ್ ಲಿಂದ 3 ಟರ್ಮ್ಸ್ ಅನ್ನ ಫೈಂಡ್ ಮಾಡಂದ್ರಿ. ಅದ್ರ ಸಲುವಾಗಿ ಅದನ್ನು ಬರ್ದ್ಬಿಡೋಣ, ಲಾಸ್ಟ್ 3 ಟರ್ಮ್ಸ್ ಆಫ್ AP ಆರ್. ಓಕೆ, ಸೊ ಲಾಸ್ಟ್ 3 ಟರ್ಮ್ಸ್ ಏನಾಗಿರ್ತಾವ ಅಂತಂದ್ರೆ, ಲಾಸ್ಟ್ ಟರ್ಮ್ ಏನಂತ ಅನ್ಕೊಂಡಿವಿ ಅಂದ್ರೆ ದಟ್ ಇಲ್ಲಿ ನಮಗ ಒಂದು ಟರ್ಮ್ ಇಂದ ನೆಕ್ಸ್ಟ್ ಟರ್ಮ್ ಬೇಕಂತಂದ್ರೆ ಏನ್ ಮಾಡ್ತೀವಿ, ಡಿ ನ ಕೂಡಿಸ್ಕೋತ ಹೋಗ್ತೀವಿ. ಈಗ ಉಲ್ಟಾಲಿಂದ ನಮ್ಗೆ ಹಿಂಗ್ ಬರ್ಬೇಕು ಅಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಡಿ ನ ಮೈನಸ್ ಮಾಡ್ಕೋತ ಹೋಗ್ತೀವಿ. ಸೊ ಎನ್ ಮೈನಸ್ ಡಿ, ಎನ್ ಮೈನಸ್ 2D ಈ ರೀತಿ ಏನಾದ್ರೂ ಬರ್ಕೊಳ್ರಿ. ಇಲ್ಲ ಅಂದ್ರೆ ನೀವೇನಪ್ಪಾ ಅಂದ್ರೆ ಲಾಸ್ಟ್ ಟರ್ಮ್ 30th ಟರ್ಮ್ ಅದ, ಅದಾದ ನಂತರ 30th, 29, 28 ಅಥವಾ 28, 29, 30 ಈ ರೀತಿಯಾಗಿ ನೀವೇನಪ್ಪಾ ಅಂದ್ರೆ ಟರ್ಮ್ಸ್ ಅನ್ನ ಕಂಡುಹಿಡಿಬಹುದು. ಓಕೆ, ಸೊ 30th ಟರ್ಮ್ ಅಂದ್ರೆ ನಮ್ಗೆ ಕಂಡುಹಿಡಿದೇವ ಗೊತ್ತಿಲ್ಲ ರೀ. 30th ಟರ್ಮ್ ಅನ್ನ ಫಸ್ಟ್ ಫೈಂಡ್ ಮಾಡೋಣಂತ್ರಿ. ದಟ್ ಇಸ್ 30th ಟರ್ಮ್ ಅನ್ನ ಫೈಂಡ್ ಮಾಡಬೇಕಾದ್ರೆ ದಟ್ ನಾವು ಫಾರ್ಮುಲಾ ಹಾಕೊಂಡೆ ಏನಪ್ಪಾ ಅಂತಂದ್ರೆ ಫೈಂಡ್ ಮಾಡೋಣ. ದಟ್ ಇಸ್ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆ, ಸೊ 30th ಟರ್ಮ್ ಬೇಕು ಅಂದ್ರೆ ಎ 30 ಹಾಕ್ತೇವಿ. ದಟ್ ಇಸ್ ಎ 30 ಇಸ್ ಈಕ್ವಲ್ ಟು ಎ ಅಂದ್ರೆ ಏನದರಿ, ದಟ್ ಇಸ್ 4 ಅದ ಪ್ಲಸ್ ಎನ್ ಮೈನಸ್ 1, ದಟ್ ಇಸ್ 30 ಮೈನಸ್ 1. ಡಿ ಅಂದ್ರೆ ಏನದ್ರಿ, ದಟ್ A2 ಮೈನಸ್ 7 ಅದು ಇಲ್ಲಿಲ್ಲ, ಅದನ್ನ ಬರ್ಕೊಂಡ್ಬಿಡೋಣಂತ್ರಿ. ದಟ್ ಇದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ ರೀ, ನಡೀತಿರ್ತೈತಿ. ದಟ್ ಯಾಕೆ ಮಿಸ್ ಮಾಡೋದು, ಅದು ಏನಪ್ಪಾ ಅಂತಂದ್ರೆ ವ್ಯಾಲ್ಯೂವೇಟರ್ಗೆ ಅದ್ರ ವ್ಯಾಲ್ಯೂ ಎಲ್ಲಿಂದ ಬಂತು ಅನ್ನುವಂಥದ್ದು ಡೌಟೇ ಬರೋದು ಬೇಡ, ಅದನ್ನು ಬರೆದು ಬಿಡೋಣ. ಇಂಟು 3, ಡಿ ವ್ಯಾಲ್ಯೂ 3 ಅದ. ಓಕೆ, ಸೊ 4 ಪ್ಲಸ್ 30 ಮೈನಸ್ 1 ಅಂದ್ರೆ 29 ಇಂಟು 3. ಓಕೆ, 4 ಪ್ಲಸ್ 29 3 is 87, 87 ಪ್ಲಸ್ 4 ಅಂದ್ರೆ ಏನಾಗುತ್ತೆ, 91 ಆಗಿರ್ತದೆ. ಓಕೆ, ಸೊ ಆ ಟರ್ಮ್ಸ್ ಏನಾಗಿರ್ತಾವು ಅಂತಂದ್ರೆ ದಟ್ ಇಸ್ ಎ 30th ಟರ್ಮ್ ಅದೇನಾಗಿರ್ತೈತ್ರಿ 91 ಅದ. ನೆಕ್ಸ್ಟ್ 91 ಮೈನಸ್ ಡಿ, ಡಿ ಅಂದ್ರೆ ಏನದ್ರಿ 3 ಅದ. ಈ ಡಿ ಕಂಡುಹಿಡಿಯುವಂತ ಅವಶ್ಯಕತೆ ಇದಿಲ್ಲ, ಆಲ್ರೆಡಿ ನಮ್ಗೆ ಡಿ ಇಲ್ಲದ, ನಡೀತಿತ್ತು, ತೊಂದರೆ ಇಲ್ಲ. ದಟ್ ನನಗೆ ಅಲ್ಲಿ ಅದು ನೆನಪಿದಿಲ್ಲ, ಅದ್ರ ಸಂಬಂಧ ನಾನು ಮತ್ತೆ ಫೈಂಡ್ ಮಾಡ್ಕೊಂಡೆ. ರೈಟ್, ನೆಕ್ಸ್ಟ್ 91 ಮೈನಸ್ 2D, 91 ಮೈನಸ್ 2D ಅಂದ್ರೆ ಏನದ್ರಿ 3 ಅದ. ಓಕೆ, 91 ಮೈನಸ್ 3 ಅಂದ್ರೆ ಏನ್ ಬರ್ತ್ರಿ, 88 ಬರ್ತೈತಿ. ಸೊ 91 ಮೈನಸ್ 6 ಅಂದ್ರೆ ಏನ್ ಬರ್ತ್ರಿ, 85 ಬರ್ತೈತಿ. ಓಕೆ, ದೀಸ್ ಆರ್ ಲಾಸ್ಟ್ 3 ಟರ್ಮ್ಸ್. ಯಾಕೆ ಬೇಕು, ಇದು ಅವಶ್ಯಕತೆ ಇಲ್ಲ. ಓಕೆ, ದೀಸ್ ಆರ್ ದ ಲಾಸ್ಟ್ 3 ಟರ್ಮ್ಸ್ ಆಫ್ ದ ಗಿವನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಓಕೆನಾ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇಲ್ಲಿಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಮೇಲೆ ಇರುವಂತಹ 5 ಮಾರ್ಕ್ಸ್ ಕ್ವಶನ್ಸ್ ಏನಪ್ಪಾ ಅಂದ್ರೆ ಪೂರ್ತಿಯಾಗಿ ಕಂಪ್ಲೀಟ್ ಆದ್ರಿ. ಜೊತೆಗೆ ಪೂರ್ತಿ ಚಾಪ್ಟರ್ ಸಹಿತ ಇಲ್ಲಿಗೆ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಯ್ತು. ಓಕೆ, ಸೊ ದಟ್ ಮುಂದಿನ ವಿಡಿಯೋದೊಳಗೆ ದಟ್ ಇನ್ನೊಂದು ಟಾಪಿಕ್ ಜೊತೆ ನಿಮ್ ಮುಂದೆ ಬರ್ತೀನಿ. ನಿಮ್ಗೆ ಯಾವ್ದಾದ್ರು ಒಂದು ಟಾಪಿಕ್ ಡಿಫಿಕಲ್ಟ್ ಆಗ್ತಿತ್ತು ಅಂತಂದ್ರೆ ದಟ್ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ದಟ್ ಅದೇ ಟಾಪಿಕ್ ಮೇಲೆ ಏನಪ್ಪಾ ಅಂತಂದ್ರೆ ವಿಡಿಯೋ ಮಾಡುತ್ತೆ. ಓಕೆನಾ, ಸೊ ಚೆನ್ನಾಗಿ ಓದ್ಕೊಳ್ರಿ. ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.